ಕಳೆದ 3-4 ದಿನದಿಂದ ಈ ಮಂದಿರದ ಒಂದು ಎದುರುಗಡೆ ಇರುವಂಥ ಜಾಗದ ಬಗ್ಗೆ, ಈ ಒಂದು ಜಾಗದ ಬಗ್ಗೆ ಈಗಾಗಲೇ ನಮ್ಮ ಭಜನಾ ಮಂದಿರಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಾದರೂ ಕೂಡ ಸ್ಥಳದ ಕೊರತೆ ಇರುವುದರಿಂದ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಆಗಿರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳು ಮಾಡುವುದಾದರೆ ನಮಗೆ ಜಾಗ ಇರುವುದು ನಮ್ಮ ಮಂದಿರದ ಮುಂಭಾಗದ ಒಂದು ಸ್ಥಳ. ಅನೇಕ ವರ್ಷದಿಂದ ನಾವು ಈ ಜಾಗವನ್ನು ಅಭಿವೃದ್ಧಿಪಡಿಸಿ ಬಂದಂಥ ಎಲ್ಲ ಶಾಸಕರಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಒಗ್ಗೂಡಿಸಿಕೊಂಡು ಆ ಜಾಗವನ್ನು ಅಭಿವೃದ್ಧಿ ಮಾಡಿಕೊಂಡು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಕಳೆದ 1-2 ದಿನದ ಹಿಂದೆ ಈ ಜಾಗದ ಬಗ್ಗೆ ಫೆಡರೇಷನ್ ಸಂಸ್ಥೆಯ ಒಂದು ಹಿತಾಸಕ್ತಿಯಿಂದ ಅವರು ಆ ಜಾಗವನ್ನು 15 ವರ್ಷಗಳ ಆಧಾರದಲ್ಲಿ ಗುತ್ತಿಗೆಯಾಗಿ ಪಡೆದಿರುತ್ತಾರೆ. ಈ ವಿಚಾರ ತಿಳಿದು ಬಂದಾಗ ನಾವು ಆ ಬಗ್ಗೆ ಜಾಗೃತರಾಗಿ ನಮ್ಮ ಎಲ್ಲ ಭಜನಾ ಮಂದಿರದ ಸದಸ್ಯರು, ಮಹಿಳಾ ಮಂಡಳಿ ಒಟ್ಟಾಗಿ ಸೇರಿ ಮಾನ್ಯ ಆ ಜಾಗಕ್ಕೆ ಸಂಬಂಧಪಟ್ಟಂಥ ಯಾರು ಆ ಜಾಗಕ್ಕೆ ಹಿತಾಸಕ್ತಿ ನೀಡಿದ್ದಾರೆ ಫೆಡರೇಷನ್ ಸಂಸ್ಥೆಯ ಅಧ್ಯಕ್ಷರು ಸನ್ಮಾನ್ಯ ಯಶ್ಪಾಲ್ ಸುವರ್ಣರವರು ಅವರ ಮನೆಗೆ ಹೋಗಿ ನಾವು ವಿಚಾರಿಸಿದಾಗ ಈ ಜಾಗದ ಬಗ್ಗೆ ಅವರು ಹೇಳಿಕೆಯನ್ನು ನೀಡಿರುತ್ತಾರೆ. ಸ್ಥಳೀಯರ ವಿರೋಧ ಇದ್ದರೆ ಖಂಡಿತವಾಗೂ ಈ ಜಾಗವನ್ನು ನಾವು ಕೈಬಿಡುತ್ತೇವೆ, ನಾವು ಈ ಒಂದು ನಮ್ಮ ಗುತ್ತಿಗೆಯನ್ನು ನಾವು ಬಿಡಲು ಸಿದ್ಧರಿದ್ದೇವೆ ಎಂದು ಮಾತು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಮಾತು ಕೊಟ್ಟ ಮೇಲೆ ನಾವು 1-2 ದಿನ ಬಿಟ್ಟು ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಈ ಹೇಳಿಕೆಯ ವಿಚಾರ ಯಾವುದಂದರೆ, ಈ ಜಾಗವನ್ನು ಎದುರುಗಡೆಯಿಂದ ಜಾಗವನ್ನು ಬಿಟ್ಟು ಬೇರೆ ಜಾಗವನ್ನು ಅವರ ಒಂದು ಕಾರ್ಯಕ್ಕೆ ಯೋಜನೆ ಮಾಡಬೇಕಂತ ಅವರು ಯೋಜನೆ ಹಾಕಿದ್ದಾರೆ. ಅದಕ್ಕೆ ನಾವು ವಿರೋಧವನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಾವು ಇಟ್ಟ ಉದ್ದೇಶ ಒಂದೇ. ಈಗ ಯಾವುದು ಸುಮಾರು 9 ಎಕರೆ ಜಾಗವನ್ನು ಈಗ ಆಕ್ರಮಣವಾಗಿ ಅವರು ಪಡೆದಿದ್ದಾರೆ, ಅದನ್ನು ಎಲ್ಲ ಆದೇಶವನ್ನು ಅವರು ರದ್ದುಪಡಿಸಬೇಕು. ಕಳೆದ ಸುಮಾರು 10 ವರ್ಷಗಳಿಂದ ನಾವು ಈ ಒಂದು ಭಾಗದಲ್ಲಿ 5 ಭಜನಾ ಮಂಡಳಿಗಳು ಸತತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿಯ ನಿರ್ವಹಣೆಯನ್ನು ನಾವೇ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಜಾಗವನ್ನು ನಮ್ಮ 5 ಭಜನಾ ಮಂಡಳಿ ಕೊಟ್ಟು ನಮ್ಮಲ್ಲಿ ಇಲ್ಲದಿದ್ದರೆ ಕೆಲವು ಸಂಘರ್ಷಗಳು ಬರ್ಬೋದು. ಈ ನಿಟ್ಟಿನಲ್ಲಿ ಅಥವಾ ಮೀನುಗಾರಿಕೆ ಚಟುವಟಿಕೆ ಆದರೆ ಇಲ್ಲಿ ಸ್ಥಳೀಯವಾಗಿ ಮೀನುಗಾರಿಕೆ ಇಲಾಖೆ ಇದೆ. ಆ ಜಾಗವನ್ನು ಮೀನುಗಾರಿಕೆ ಇಲಾಖೆ ಬಿಟ್ಟು ಮೀನುಗಾರರ ಮುಖಾಂತರ ಮೀನುಗಾರರ ಸಂಘ ಅದರದ್ದು ಪ್ರಯೋಜನ ಪಡ್ತದೆ. ಅದನ್ನು ಬಿಟ್ಟು ಯಾವುದೇ ಒಂದು ಖಾಸಗಿಯವರಿಗೆ ಕೊಡಲಿಕ್ಕೆ ನಮಗೆ ಖಂಡಿತ ಇದರಲ್ಲಿ ಇಷ್ಟವಿಲ್ಲ. ನಾವು ಈ ಜಾಗವನ್ನು ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಕೊಡಲಿಕ್ಕೆ ಬಿಡುವುದಿಲ್ಲ. ನಮ್ಮ ಎಲ್ಲ ಪ್ರಯತ್ನಗಳು ನಾವು ಬೇಕಾದರೆ ಈ ಜಾಗದ ಬಗ್ಗೆ ಯಾವುದೇ ಹೋರಾಟಕ್ಕೂ ಕೂಡ ಸಿದ್ಧವಿದ್ದೇವೆ. ಯಾವುದೇ ಖಾಸಗಿಯವರು ಬಂದರೂ ಕೂಡ ಈ ಜಾಗವನ್ನು ಬಿಟ್ಟು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇವೆ. ಈ ಒಂದು ವಿಚಾರದಲ್ಲಿ ಫೆಡರೇಷನ್ ಸಂಸ್ಥೆ ಅಧ್ಯಕ್ಷರಾಗಿರುವವರು ಯಾರ ಗಮನಕ್ಕೂ ಕೂಡ, ಆಡಳಿತ ಮಂಡಳಿ ಗಮನಕ್ಕೂ ಕೂಡ ಬಾರದೆ ತಮ್ಮ ಒಂದು ಸ್ವಯಂ ಹಿತಾಸಕ್ತಿಯಿಂದ ಈ ಒಂದು ಮೀನುಗಾರಿಕೆ ಚಟುವಟಿಕೆ ಅಂತ ಹೇಳಿ ಇಲ್ಲಿ ಹಲವಾರು ಯೋಜನೆಯನ್ನು ಹಾಕಿದ್ದಾರೆ. ನಮ್ಮ ವಾಟರ್ ಸ್ಪೋರ್ಟ್ಸ್ ಆಗಿರ್ಬೋದು, ಹೋಮ್ ಸ್ಟೇ ಆಗಿರ್ಬೋದು, ಇನ್ನಿತರ ಅನೇಕ ಕಮರ್ಷಿಯಲ್ ಆಗಿ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಒಂದು ನಿನ್ನೆ ಒಂದು ವಿಚಾರ ಅವರು ಹೇಳಿಕೆ ಕೊಟ್ಟ ಪ್ರಕಾರ ಅವರು ಸ್ಪಷ್ಟವಾಗಿ ನಮಗೆ ಯಾವುದೇ ಒಂದು ಮಾಹಿತಿ ನೀಡಲಿಲ್ಲ. ಅದರಲ್ಲಿ ಗೊಂದಲವಾಗಿ ಟೆಕ್ಮಾ ಶಿಪ್ ಯಾರ್ಡ್ ಆ ಜಾಗ ಈ ಜಾಗ ಅಂತ ಸೇರಿಸಿ ಇದರಲ್ಲಿ ಬೇರೆ ವಿಚಾರಗಳನ್ನು ತುಂಬಿಸಿ ಇದನ್ನೊಂದು ಡೈವರ್ಟ್ ಮಾಡುವಾಗಿ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಮ್ಮದು ಸ್ಪಷ್ಟವಾಗಿ ಈಗ 9 ಎಕರೆ ಜಾಗ ಅವರಿಗೆ ಆದೇಶ ಆಗಿದೆ. ಆ ಎಲ್ಲ ಜಾಗವನ್ನು ಅವರು ಕೂಡ ಒಂದು ಬಿಟ್ಟುಕೊಡ್ಬೇಕಂತ ನಮ್ಮ ಒಂದು ಏಕವಾಗಿ ನಮ್ಮ ಒಂದು ವಿಚಾರ. ನಿಮಗೆ ಬಿಟ್ಟು ಕೊಡಬೇಕಾ, ಬಂದರೆ ಅಲ್ಲ, ಮೀನುಗಾರಿಕೆ ಚಟುವಟಿಕೆ ಅಂದರೆ ಮೀನುಗಾರಿಕೆ ಇಲಾಖೆ ಉಂಟು. ಈ ಸೀವಾಕ್ ಭಾಗವನ್ನು ಅಲ್ಲಿಗೆ ಕೊಟ್ಟರು ಸಹ ಮೀನುಗಾರ ಸಂಘ ಉಂಟು, ಅವರು ಅದರ ಬಗ್ಗೆ ಯೋಜನೆಯನ್ನು ಮಾಡ್ತಾರೆ. ಬಟ್ ಅದು ಬಿಟ್ಟು ನಮ್ಮ ಈ ಎದುರುಗಡೆ ಸ್ಥಳ ಇರುವಂಥ ನಮ್ಮದು 5 ಭಜನಾ ಮಂದಿರ ಇದೆ, ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ ಅಂತ. ಆ ಸಮಿತಿಗೆ ಕೊಟ್ಟು ನಾವು 5 ಭಜನಾ ಮಂದಿರ ಕೂಡ ಇದಕ್ಕೆ ನಾವು ಈ ಒಂದು 10 ವರ್ಷದಿಂದ ನಾವು ಪಾರ್ಕಿಂಗ್ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಈ ಒಂದು ವಿಚಾರದಲ್ಲಿ ನಾವು ಒಟ್ಟಾಗಿ ನಾವು ಆ ಮುಖಾಂತರ ನಾವು ಅದನ್ನು ಮಾಡಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಈಗ 5 ಭಜನಾ ಮಂದಿರ ಸಹ ವಿರೋಧ ಇದ್ದಾರಾ? ಖಂಡಿತವಾಗಿ ಈ ಬಗ್ಗೆ 5 ಭಜನಾ ಮಂದಿರ ಕೂಡ ವಿರೋಧವಿದೆ. ಅಂದರೆ ಈ ಜಾಗ ಉಳಿಬೇಕಾದರೆ ಇದುವರೆಗೂ ಖಂಡಿತವಾಗಲೂ 5 ಭಜನಾ ಮಂದಿರ ಪರಿಶ್ರಮ ತುಂಬ ಉಂಟು. ನಾವೆಲ್ಲ ಒಗ್ಗಟ್ಟಾಗಿ ಈ ಜಾಗವನ್ನು ಇದುವರೆಗೆ ಉಳಿಸ್ಕೊಂಡು ಬಂದಿದ್ದೇವೆ. ಮುಂದಿನ ಪೀಳಿಗೆಗೆ ಈ ಒಂದು ಜಾಗ ಬೇಕೆಂಬ ದೃಷ್ಟಿಯಲ್ಲಿ ನಾವೆಲ್ಲ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿನ್ನೆ ಅವರು ಇಲ್ಲಿ ಬಂದು ಹೇಳಿಕೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬಟ್ ಅವರ ಒಂದು PA ಕಳಿಸಿ ಇಲ್ಲಿ ನಮಗೆ ಪತ್ರದ ಮುಖಾಂತರ ಕೊಟ್ಟಿದ್ದಾರೆ. ಆ ಪತ್ರದಲ್ಲಿ ಸ್ಪಷ್ಟವಾದ ಮಾಹಿತಿ ಇಲ್ಲ ಯಾವುದೇ. ಈ ಮಂದಿರದ ಎದುರು ಭಾಗದ ಜಾಗ ಅಂತ ಯಾವುದಿಲ್ಲ. ನಮ್ಮ ಭಜನಾ ಮಂದಿರದವರು ಕೇಳಿರುವ ಜಾಗ ಬಿಟ್ಟು ಕೊಡ್ತೇನೆ, ಅದನ್ನು ಹೊರತುಪಡಿಸಿ ಜಾಗವನ್ನು ನಾವೇ ಒಂದು ಸ್ವಾಧೀನ ಮಾಡಬೇಕಂತ ಉದ್ದೇಶ ಅದರಲ್ಲಿದೆ ಅಂತ ನಮಗೆ ಕಾಣ್ತಾ ಇದೆ ಹಿನ್ನೆಲೆಯಲ್ಲಿ. ಈ ನಿಟ್ಟಿನಲ್ಲಿ ನಮ್ಮ ವಿಚಾರ ಎಲ್ಲ ಆದೇಶ ಎಂತ ಈಗ ಆಗಿದೆ ಅದೆಲ್ಲರೂ ಬಿಟ್ಟುಕೊಡ್ಬೇಕಂತ ಒಂದೇ ನಮ್ಮದು ಅಭಿಪ್ರಾಯ.
ಯಾವುದು ಈ ಲ್ಯಾಂಡ್ ಈಗ ಸೀವಾಕ್ ಜಟ್ಟಿಯಿಂದ ಹಿಡಿದು ನಮ್ಮದು ಇಲ್ಲಿ ಬಾಲಕರ ಶ್ರೀರಾಮದ ಟರ್ನ್ ಬರುತ್ತೆ. ಸುಮಾರು 9 ಎಕರೆ ಜಾಗ. ಈ ಭಾಗದ ಇಷ್ಟು ಜಾಗವನ್ನು ಕೂಡ ಅವರು ಗುತ್ತಿಗೆ ಆಧಾರದಲ್ಲಿ ಈಗಾಗಲೇ ಮಂಜೂರಾಗಿರ್ತದೆ. ಗೊತ್ತಿಲ್ಲ ನಮಗೆ ಅವರು ಯಾವ ಉದ್ದೇಶ ಇಟ್ಟು ಮಾಡಿದ್ದಾರೆ ಗೊತ್ತಿಲ್ಲ. ಅದರಲ್ಲಿ ಅವರು ಸರ್ಕಾರಕ್ಕೆ ಅವರ ಒಂದು ಮನವಿ ನೋಡಿದರೆ ಅದರಲ್ಲಿ ಮೀನುಗಾರಿಕೆ ಚಟುವಟಿಕೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರೊಟ್ಟಿಗೆ ಜಲಸಾಹಸ ಕ್ರೀಡೆ, ವಾಟರ್ ಸ್ಪೋರ್ಟ್ಸ್ ಇದೆಲ್ಲ ಮೆನ್ಷನ್ ಮಾಡಿಕೊಟ್ಟಿದ್ದಾರೆ. ಮುಂದೆ ಯಾವ ರೀತಿ ಮಾಡ್ತಾರೆ ಅಂತ ನಮಗೂ ಕೂಡ ಅದರ ಸ್ಪಷ್ಟ ಮಾಹಿತಿ ಇದೆ. ಇಲ್ಲಿ ಸುಮಾರು 250ರಿಂದ 300 ಮನೆಗಳಿದೆ ಈ ಭಾಗದಲ್ಲಿ. ಎಲ್ಲರೂ ಕೂಡ ಈ ಒಂದು ಭಜನಾ ಮಂದಿರದ ಒಂದು ಸದಸ್ಯರಾಗಿ ಈ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಮೀನುಗಾರರ ಮಕ್ಕಳು ಈ ಒಂದು ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೂ ಕೂಡ ಇಲ್ಲಿ ನಾವು ಹಲವಾರು ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ. ಪ್ರತಿ ವರ್ಷ ಕೂಡ ಹಲವಾರು ಸ್ಪರ್ಧೆಗಳು, ಆಟೋಟ ಸ್ಪರ್ಧೆ ಇರ್ಬೋದು, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾದ್ರೂ ಕೂಡ ನಮ್ಮಲ್ಲಿ ಇದೇ ಜಾಗದಲ್ಲಿ ನಮ್ಮ ವೇದಿಕೆ ಉಂಟು. ಈ ಎಲ್ಲ ಜಾಗವನ್ನು ಕೂಡ ಅವರ ಒಂದು ಈ ಗುತ್ತಿಗೆದಲ್ಲಿ ಮಂಜೂರು ಮಾಡಿರ್ತಾರೆ. ಪಾರ್ಕಿಂಗ್ ಇದು ಕೈ ತಪ್ಪಿಯ ಸಮಯ ಕಳೆದ ನಮ್ಮದು 2 ವರ್ಷದ ಹಿಂದೆ ವಿಧಾನಸಭೆ ಚುನಾವಣೆ ಬರುವ ಸಂದರ್ಭದಲ್ಲಿ ಹಿಂದಿನ ಅಧಿಕಾರದಲ್ಲೂ ಸನ್ಮಾನ್ಯ ರಘುಪತಿ ಭಟ್ರವರು ನಮಗೆ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು. ಅವರ ಅವಧಿಯಲ್ಲಿ ಇದ್ದು ಸನ್ಮಾನ್ಯ ಯಶ್ಪಾಲ್ ಸುವರ್ಣರ ಬಂದ ಮೇಲೆ ಅದು ಏನೋ ಒಂದು ಕಾರಣಾಂತರದಿಂದ ಕೈ ಬಿಟ್ಟು ಹೋಗಿದೆ. ಆದರೂ ಕೂಡ ನಾವು ಅದರ ಬಗ್ಗೆ ಮನವಿಯನ್ನು ಶಾಸಕರಿಗೆ ಕೊಟ್ಟಿದ್ದೇವೆ. ಅವರು ನಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ, ಮಾಡ್ತೇನೆ. ಇದುವರೆಗೂ ಕೂಡ ಅದು ಕೂಡ ನಮಗೆ ಅದು ಸಿಗಲಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡಲು ಸಿದ್ಧರಿದ್ದೇವೆ. ಈಗ ಏನು ಫೆಡರೇಷನ್ ಸಂಸ್ಥೆ ಅಧಿಕೃತವಾಗಿ ಪಡೆದಿದೆಯಾ ಆ ಜಾಗವನ್ನು 9 ಎಕರೆ ಜಾಗವನ್ನು ಕೂಡ ಅದು ಬಿಟ್ಟುಕೊಡಬೇಕಂತ ನಮ್ಮ 5 ಭಜನಾ ಮಂಡಳಿಯ ವತಿಯಿಂದ ಹಿತರಕ್ಷಣಾ ಸಮಿತಿ ಅಂತ ಉಂಟು, ಬೀಚ್ ಅಭಿವೃದ್ಧಿ ಅಂತ, ಅದಕ್ಕೆ ಕೊಡಬೇಕಂತ ನಮ್ಮ ಎಲ್ಲರ ಒಂದು ಒಕ್ಕರದ ಮನವಿ. ಸಚಿವರನ್ನು ರೀಚ್ ಆಗಿಲ್ವಾ? ಸಚಿವರು ನಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ. ಮಾನ್ಯ ಯಶ್ಪಾಲ್ ಸುವರ್ಣ ರೀಚ್ ಆಗಿದ್ದೇವೆ. ಹಾಗೂ ಅನೇಕ ವ್ಯಕ್ತಿಗಳನ್ನು ಕೂಡ ನಾವು ಮಾತಾಡಿದ್ದೇವೆ. ಈ ಬಗ್ಗೆ ಅವರೆಲ್ಲ ನಮಗೆ ಸಹಕಾರ ನೀಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಮಂದಿರದ ವಿಚಾರದಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಮ್ಮ ಕೆಲಸವನ್ನು ಯಾರು ಕೂಡ ಮಾಡಿದ್ರೆ ನಾವು ಅವರ ಸಹಕಾರ ಬಯಸ್ತೇವೆ. ಖಂಡಿತವಾಗಿ ಇದರ ಯಾವುದೇ ಒಂದು ಪಕ್ಷಭೇದ ಇಲ್ಲ, ರಾಜಕೀಯವಿಲ್ಲ. ನಮಗೆ ಒಂದು ಬೇಸರ ಅಂದರೆ ಈ ಸ್ಥಳವನ್ನು ಫೆಡರೇಷನ್ ಸಂಸ್ಥೆ ಯಾವುದೇ ಒಂದು ಮಾಹಿತಿ ನೀಡದೆ ಅಧಿಕೃತವಾಗಿ ಪಡೆದುಕೊಂಡರೆ ನಮಗೆ ತುಂಬ ಬೇಸರ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ. ನಿಮ್ಮ ಪೈಕಿ ಯಾರು ಡೈರೆಕ್ಟರ್ಸ್ ಇಲ್ಲ ಫೆಡರೇಷನ್ ಈ ಭಾಗದಲ್ಲಿ? ಫೆಡರೇಷನ್ ಡೈರೆಕ್ಟರ್ ಯಾರಿದ್ದಾರೆ? ನಮ್ಮ ಮಂದಿರದಲ್ಲಿ ಕೂಡ ಒಬ್ಬ ಸದಸ್ಯರಿದ್ದಾರೆ, ಸುರೇಶ್ ಸಾಲಿಯನ್ ಅಂತ ಇದ್ದಾರೆ. ಯಾರ ಗಮನಕ್ಕೆ ಅವರು ಕೂಡ ಹೇಳ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ. ಈ ವಿಚಾರ ನಮ್ಮ ಸಂಸ್ಥೆಯಲ್ಲಿ ಚರ್ಚೆ ಆಗಲಿಲ್ಲ, ನಮಗೂ ಕೂಡ ನಮ್ಮ ಗಮನಕ್ಕೂ ಕೂಡ ಬಂದಿಲ್ಲ ಅಂತ ಸ್ಪಷ್ಟವಾಗಿ ಅವರೇ ಹೇಳಿಕೆ ಇದ್ದಾರೆ. ಅವರು ಕೂಡ ಇಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ. ಅಧ್ಯಕ್ಷರದ್ದು ಏಕಮುಖವಾಗಿ ಅವರ ಒಂದು ನಿರ್ಣಯ ಅಂತ ಹೇಳ್ಬೋದು ಈ ವಿಚಾರದ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಈ ಬಗ್ಗೆ ಕೆಲವೊಂದು ವ್ಯಕ್ತಿಗಳು ನಮ್ಮ ಈ ಒಂದು ಯೋಜನೆ ಬಗ್ಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ನಮ್ಮ ಸದಸ್ಯರಿಗೆ. ಆ ಬಗ್ಗೆ ನಾವೇ ಕೂಡ ಮಂದಿರದ ವತಿಯಿಂದ ಸ್ಟೇಷನ್ನಲ್ಲಿ ಈ ಬಗ್ಗೆ ತಿಳಿಸಿದ್ದೇವೆ. ಇನ್ನು ಅವರಿಗೆ ಪೊಲೀಸ್ನವರು ಎಂತ ಮಾಡ್ತಾರೆ ಅವರಿಗೆ ಬಿಟ್ಟದ್ದು. ನಾವು ಈ ಬಗ್ಗೆ ತಿಳಿಸಿದ್ದೇವೆ. ನಾವು ದೂರನ್ನು ನೀಡಿದ್ದೇವೆ. ಯಾರಿಗೆ ಬೆದರಿಕೆಗೆ? ಅಲ್ಲಿ ಕೆಲವೊಂದು ವ್ಯಕ್ತಿಗಳು ಈ ವಿಚಾರದಲ್ಲಿ ಯಾರು ಮುಂದೆ ಹೋಗಿದ್ದಾರೆ ಅವರಿಗೆ ಫೋನ್ ಮುಖಾಂತರ ಕರೆ ಮಾಡಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ನಮ್ಮ ಒಂದು ಸ್ಪಷ್ಟ, ಯಾವುದೇ ಬೆದರಿಕೆ ಬಂದರೂ ಕೂಡ ನಾವು ಇದು ಮಾಡೋದಿಲ್ಲ. ನಮ್ಮ ಮಂದಿರದ ಎಲ್ಲರ ಒಂದು ಅಭಿಪ್ರಾಯ ಇದೆ. ಯಾವುದೇ ಬೆದರಿಕೆ ನಾವು ಏನು ಮಾಡಲು ಕೂಡ ತಿಳಿಸಿದ್ದೇವೆ. ನಮ್ಮ ಜೀವ ಕೊಡಲಿಕ್ಕೂ ನಾವು ಮಂದಿರದ ಬಗ್ಗೆ ನಾವು ಸಿದ್ಧರಿದ್ದೇವೆ ಅಂತ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಈಗ 5 ಮಂದಿರದವರು ಇಲ್ಲಿದ್ದೀರಾ? ಈಗ ಇವತ್ತು ನಾವು ಒಂದೇ ಭಜನಾ ಮಂದಿರದವರು ಸೇರಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಫಿಶಿಂಗ್ ಆ್ಯಕ್ಟಿವಿಟೀಸಿಗೆ ಏನಾದ್ರು ತೊಂದರೆ ಆಗ್ಬೋದು ಬೇರೆಯವರಿಗೆ ಹೋದರೆ? ಅಂದರೆ ಅಲ್ಲಿಂದ ಕೈಗಂಪಣಿ ಹಾಕೋದು ಎಲ್ಲ ಉಂಟು ಈಗ? ಖಂಡಿತವಾಗಲು ಸರ್, ಮುಂದಿನ ದಿನಗಳಲ್ಲಿ ಬೀಚ್ನಂಥ ಒಂದು ಆ್ಯಕ್ಟಿವಿಟೀಸ್, ಹೋಮ್ ಸ್ಟೇ ಎಲ್ಲ ಬಂದರೆ ಕಮರ್ಷಿಯಲ್ ಆಗಿ ಪರಿವರ್ತನೆ ಆಗ್ತದೆ. ಈ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಇದೊಂದು ನಮ್ಮ ಕೈಯಿಂದ ತಪ್ಪಿ ಹೋಗ್ತದೆ. ಇಲ್ಲಿ ಯಾವುದೇ ಒಂದು ಮೀನುಗಾರಿಕೆ ಮಾಡಲು ಖಂಡಿತ ಸಮಸ್ಯೆ ಆಗುವ ಸಾಧ್ಯತೆಗಳಿದೆ. ಈಗ ಇಲ್ಲಿ ಮೀನುಗಾರಿಕೆ ಮಾಡ್ತಾರೆ. ನಮ್ಮ ಸಾಂಪ್ರದಾಯದ ಕೈದಂಪಡಿ, ಕಂತು ಬಲೆ ಇದೆಲ್ಲ ಇಲ್ಲಿ ನಡೆಯುತ್ತೆ. ಜಲಕ್ರೀಡೆ ಎಲ್ಲ ಮಾಡಿದರೆ ಸಮಸ್ಯೆ ಆಗ್ತದೆ. ಜಲಕ್ರೀಡೆ ಎಲ್ಲ ಈಗ ಆಗ್ತಾ ಉಂಟು, ಅಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಈ ಭಾಗದಲ್ಲಿ ಇದುವರೆಗೂ ಕೂಡ ನಾವು ಸ್ವಚ್ಛತೆಯಿಂದ ಇಟ್ಟಿದ್ದೇವೆ. ಇದುವರೆಗೂ ಯಾವುದೇ ಒಂದು ಕಮರ್ಷಿಯಲ್ ಆಗಿ ಬೇಡ, ಈ ಒಂದು ಪರಿಸರವನ್ನು ಒಳ್ಳೆ ಮಾಡಿಡಬೇಕಂತ ಒಂದೇ ನಮಗೆ